ಮತ್ತು ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿಗೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಮೊದಲ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿದೆ. ಈ ಪಂದ್ಯ ಉಭಯ ತಂಡಗಳಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ 2ಗೆ ಜಂಪ್ ಆಗಬೇಕು ಅಂದ್ರೆ ಈ ಮ್ಯಾಚ್ ಅನ್ನ ಗೆಲ್ಲಬೇಕಾಗುತ್ತೆ. ಅಂಡ್ ಪಂದ್ಯದ ಆರಂಭಕ್ಕೂ ಮುನ್ನವೇ ಭಾರತ ತಂಡದಲ್ಲಿ ಅತಿ ದೊಡ್ಡ ಬದಲಾವಣೆ ಕೂಡ ನಡೆದಿದೆ. ಸ್ಟಾರ್ ಆಲ್ರೌಂಡರ್ನ ತಂಡದಿಂದಲೇ ಡ್ರಾಪ್ ಮಾಡಿದ್ದಾರೆ. ಹಾಗಾದ್ರೆ ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ? ಕೋಲ್ಕತ್ತಾ ಪಿಚ್ ಸ್ಟ್ಯಾಟ್ಸ್ ಹೇಗಿದೆ? ಗೆದ್ದವರಿಗೆ ಸಿಗುವಂತ ಅಡ್ವಾಂಟೇಜ್ ಏನು? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನವೆಂಬರ್ 14 ಅಂದ್ರೆ ಶುಕ್ರವಾರದಿಂದ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಮೊದಲ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಹಾಲಿ ಚಾಂಪಿಯನ್ಸ್ ಆಗಿರುವಂತ ಸೌತ್ ಆಫ್ರಿಕಾ ಪಡೆ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಅದೇ ಲೆಗಸಿಯನ್ನ ಕಂಟಿನ್ಯೂ ಮಾಡುವಂತ ಇಂಟೆನ್ಷನ್ ನಲ್ಲೇ ಕಣಕ್ಕಿಳಿಯಲಿದೆ. ಇತ್ತ ಹೋಮ್ ಪಿಚ್ ಅಡ್ವಾಂಟೇಜ್ ನೊಂದಿಗೆ ಭಾರತ ತಂಡ ಕೂಡ ವೈಟ್ ವಾಶ್ ಟಾರ್ಗೆಟ್ ನಲ್ಲಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪಂದ್ಯದ ಆರಂಭಕ್ಕೆ ಇನ್ನೊಂದೇ ದಿನ ಬಾಕಿ ಇರುವಾಗ ತಂಡದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿತೀಶ್ ಕುಮಾರ್ ರೆಡ್ಡಿಯನ್ನ ದಿಢೀರ್ ಕೈ ಬಿಟ್ಟಿದ್ದೇಕೆ? ಮೊದಲ ಪಂದ್ಯದ ಆರಂಭಕ್ಕೆ ಒಂದೇ ದಿನ ಬಾಕಿ ಇರುವಾಗ ಟೀಂ ಇಂಡಿಯಾದ ಯುವ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿಯನ್ನ ತಂಡದಿಂದ ಕೈ ಬಿಡಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಪ್ಲೇಯಿಂಗ್ 11 ನಲ್ಲಿ ಸೆಲೆಕ್ಟ್ ಆಗದೇ ಇರೋದು. ಯಾಕಂದ್ರೆ ಮೊದಲ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಲ್ಲಿ ಧ್ರುವ್ ಜುರೇಲ್ ಸ್ಥಾನವನ್ನ ಪಡ್ಕೊಳ್ತಾರೆ. ಸೌತ್ ಆಫ್ರಿಕಾ ಎ ವಿರುದ್ಧದ ಪಂದ್ಯಗಳಲ್ಲಿ ಜುರೇಲ್ 2 ಅಜೇಯ ಶತಕಗಳನ್ನ ಬಾರಿಸಿದ್ರು. ಅದು ಅಲ್ಲದೆ ಈಡನ್ ಗಾರ್ಡನ್ಸ್ ಮೈದಾನ ಸ್ಪಿನ್ ಫ್ರೆಂಡ್ಲಿ ಪಿಚ್ ಆಗಿದೆ. ಸೊ ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್ ಹಾಗೆ ಅಕ್ಷರ್ ಪಟೇಲ್ ಅನ್ನು ಕೂಡ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ನಿತೀಶ್ ರೆಡ್ಡಿನ ಬೆಂಚ್ ಕಾಯಿಸಬೇಕಾಗುತ್ತೆ. ಅದರ ಬದಲು ಭಾರತ ಎ ಮತ್ತು ಸೌತ್ ಆಫ್ರಿಕಾ ಎ ನಡುವಿನ ಏಕದಿನ ಪಂದ್ಯದಲ್ಲಿ ಕಣಕ್ಕಿಳಿಯುವಂತೆ ಬಿಸಿಸಿಐ ಸೂಚನೆ ನೀಡಿದೆ. ಸೊ ಅಂತಿಮವಾಗಿ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಭಾರತದ ಪರ ಯಶಸ್ವಿ ಜೈಸ್ವಾಲ್ ಹಾಗೆ ಕೆಎಲ್ ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದು ಫಿಕ್ಸ್ ಆಗಿದೆ. ಯಾಕಂದ್ರೆ ಕಳೆದ 6 ತಿಂಗಳಿಂದ ಕೂಡ ಈ ಇಬ್ಬರ ಜೋಡಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಬೆಸ್ಟ್ ಪಾರ್ಟ್ನರ್ಶಿಪ್ ಅನ್ನ ನೀಡ್ತಾ ಇದೆ. ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ನಿಂದ ಕೆಎಲ್ ರಾಹುಲ್ ಕೂಡ ಟೆಸ್ಟ್ ಫಾರ್ಮೆಟ್ ನಲ್ಲಿ ಓಪನರ್ ಸ್ಲಾಟ್ ನಲ್ಲಿ ಫಿಕ್ಸ್ ಆಗಿದ್ದಾರೆ. ಸೊ ಹೀಗಾಗಿ ನಾಳಿನ ಪಂದ್ಯಕ್ಕೂ ಕೂಡ ಯಶಸ್ವಿ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಭಾರತ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದು ಫಿಕ್ಸ್ ಇದೆ. ಹಾಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಪಡೆಯೋದು ಕೂಡ ಫಿಕ್ಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಸಾಯಿ ಸುದರ್ಶನ್ 3ನೇ ಕ್ರಮಾಂಕದಲ್ಲಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಇಂಗ್ಲೆಂಡ್ ಸೀರೀಸ್ ನಿಂದ ಸಾಯಿ ಸುದರ್ಶನ್ ಕೂಡ ಟೆಸ್ಟ್ ತಂಡದಲ್ಲಿ ಸುದೀರ್ಘವಾಗಿ ಸ್ಥಾನವನ್ನು ಪಡ್ಕೊಳ್ತಾನೆ ಬರ್ತಿದ್ದಾರೆ. ಅದು ಅಲ್ಲದೆ ಕರುಣ್ ನಾಯರ್ ಮತ್ತು ಸಾಯಿ ಸುದರ್ಶನ್ ನಡುವೆ ಇಬ್ಬರನ್ನು ಕೂಡ ನಂಬರ್ 3 ಸ್ಲಾಟ್ ನಲ್ಲಿ ಕಣಕ್ಕಿಳಿಸಿ ಎಕ್ಸ್ಪೆರಿಮೆಂಟ್ ಮಾಡಿದೆ ಬಿಸಿಸಿಐ. ಇದರಲ್ಲಿ ಸಾಯಿ ಸುದರ್ಶನ್ ಸ್ವಲ್ಪ ಪಾಸ್ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಕಂಟಿನ್ಯೂಯಸ್ ಆಗಿ ಚಾನ್ಸ್ ಅನ್ನು ಕೊಡ್ತಿದ್ದಾರೆ ಫ್ಯೂಚರ್ ದೃಷ್ಟಿಯಿಂದ ಕೂಡ. ಇಂಗ್ಲೆಂಡ್ ಸೀರೀಸ್ ನಲ್ಲಿ ಕರುಣ್ ನಾಯರ್ ಫೇಲ್ಯೂರ್ ಆದ್ಮೇಲೆ ಅವರನ್ನ ತಂಡದಿಂದ ಡ್ರಾಪ್ ಮಾಡಲಾಗಿದೆ. ಇನ್ನು ಹೀಗಾಗಿ ಸಾಯಿ ಸುದರ್ಶನ್ 3ನೇ ಕ್ರಮಾಂಕದಲ್ಲಿ ಅವಕಾಶವನ್ನು ಪಡ್ಕೊಳ್ಳೋದು ಫಿಕ್ಸ್ ಇದೆ. ಅಂಡ್ ಶುಭ್ಮನ್ ಗಿಲ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆದ್ಮೇಲೆ ಅವರು ಆಲ್ಮೋಸ್ಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬರ್ತಾ ಇದ್ದಾರೆ. ಹಾಗೆ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಅವರ ಪ್ರದರ್ಶನ ಅದ್ಭುತವಾಗಿದೆ. ಸೊ ಶುಭ್ಮನ್ ಗಿಲ್ ಆಸ್ ಯೂಶುವಲ್ 4th ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಅಂಡ್ ರಿಷಬ್ ಪಂತ್ ಬಗ್ಗೆ ಹೇಳಲೇಬೇಕು. ಕಂಪ್ಲೀಟ್ ಆಗಿ ರಿಕವರ್ ಆಗಿ ಈಗ ಟೆಸ್ಟ್ ತಂಡವನ್ನ ಜಾಯಿನ್ ಆಗಿದ್ದಾರೆ. ಅದು ಅಲ್ಲದೆ ಸೌತ್ ಆಫ್ರಿಕಾ ವಿರುದ್ಧ ಎ ತಂಡದ ಪರ ಕೂಡ ಆಡಿದ್ರು. ಸೌತ್ ಆಫ್ರಿಕಾ ವಿರುದ್ಧ ಭಾರತದ ಪರ. ಹೀಗಾಗಿ ಕಂಪ್ಲೀಟ್ ಫಿಟ್ ಅಂಡ್ ಫೈನ್ ಆಗಿರುವಂತ ರಿಷಬ್ ಪಂತ್ ಬಹುಶಃ ವಿಕೆಟ್ ಕೀಪರ್ ಕೋಟಾದಲ್ಲಿ ಅವರು ಆಡ್ತಾರೆ ಅನ್ಸುತ್ತೆ. ಬಹುಶಃ ವಿಕೆಟ್ ಕೀಪಿಂಗ್ ಮಾಡಬಹುದು. ಸೊ 5ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಬರ್ತಾರೆ. ಅಂಡ್ ಧ್ರುವ್ ಜುರೇಲ್ ಈ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಳ್ಳೋದು ಕನ್ಫರ್ಮ್ ಆಗಿರೋದ್ರಿಂದ ಜುರೇಲ್ 6ನೇ ಕ್ರಮಾಂಕದಲ್ಲಿ ಬರ್ತಾರೆ. ಅಂಡ್ ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಇಬ್ಬರನ್ನು ಕೂಡ ಸೆಲೆಕ್ಟ್ ಮಾಡುವಂತ ಸಾಧ್ಯತೆ ಇದೆ. ಜಡ್ಡು ಅಂತೂ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸೂಪರ್ ಸ್ಟ್ರಾಂಗ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಬಿಗ್ ಹಿಟ್ ಗಳನ್ನ ತಂದುಕೊಡ್ತಾರೆ ಬ್ಯಾಟಿಂಗ್ ಮೂಲಕ. ಹಾಗೆ ಬೌಲಿಂಗ್ ನಲ್ಲೂ ಕೂಡ ಬ್ರೇಕ್ ಥ್ರೂಗಳನ್ನ ತಂದುಕೊಡ್ತಾರೆ. ಹೀಗಾಗಿ ರವೀಂದ್ರ ಜಡ್ಡು ಅಂತೂ ಗ್ಯಾರಂಟಿ ಅವರು ಪ್ಲೇಯಿಂಗ್ 11 ನಲ್ಲಿ ಇದ್ದೇ ಇರ್ತಾರೆ, ಅದರಲ್ಲಿ ನೋ ಡೌಟ್. ಅಂಡ್ ಆಲ್ರೌಂಡರ್ ಕೋಟಾದಲ್ಲಿ ಸೆಲೆಕ್ಟ್ ಆಗಿ ಆಗ್ತಾರೆ. ದೆನ್ ವಾಷಿಂಗ್ಟನ್ ಸುಂದರ್ ಕೂಡ ಇತ್ತೀಚೆಗೆ ಬ್ಯಾಟ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧದ T20 ಫಾರ್ಮೆಟ್ ನಲ್ಲಿ ಹಾಗೆ ಏಕದಿನ ಫಾರ್ಮೆಟ್ ನಲ್ಲೂ ಕೂಡ ಬೆಸ್ಟ್ ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಹೀಗಾಗಿ ವಾಷಿಂಗ್ಟನ್ ಸುಂದರ್ ಅಂತೂ ಪ್ಲೇಯಿಂಗ್ 11 ನಲ್ಲಿ ಇದ್ದೇ ಇರ್ತಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಅವರು ಭಾರತ ತಂಡಕ್ಕೆ ಪ್ಲೇಸ್ ಆಗ್ತಾರೆ.
ಅಂಡ್ ಪ್ಯೂರ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಅವ್ರನ್ನ ಇಲ್ಲಿ ಬಳಸ್ಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪಂದ್ಯ ನಡೆಯಲಿರುವಂತಹ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನ ಸ್ಪಿನ್ ಫ್ರೆಂಡ್ಲಿ ಆಗಿದೆ. ಹೀಗಾಗಿ ಭಾರತ ಪರ ಅತಿ ಹೆಚ್ಚು ಸ್ಪಿನ್ ನಲ್ಲಿ ಪ್ರಾಬಲ್ಯ ಹೊಂದಿರುವಂತ ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಪಡೆಯುವಂತ ಸಾಧ್ಯತೆ ಇದೆ. ಅಂಡ್ ಭಾರತ ತಂಡದ ಪರ ವೇಗಿಗಳಾಗಿ ಜಸ್ಪ್ರೀತ್ ಬುಮ್ರಾ ಹಾಗೆ ಮೊಹಮ್ಮದ್ ಸಿರಾಜ್ ತಂಡವನ್ನ ಲೀಡ್ ಮಾಡ್ತಾರೆ. ಇವರಿಬ್ರು ಕೂಡ ವೇಗಿಗಳ ಕೋಟಾದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶವನ್ನ ಪಡ್ಕೊಳ್ತಾರೆ. ಸೊ ಉಳಿದಂತೆ ಆಕಾಶ್ ದೀಪ್ ಹಾಗೆ ಅಕ್ಷರ್ ಪಟೇಲ್ ಬೆಂಚ್ ಕಾಯಬಹುದು. ಅಂಡ್ ಅಕ್ಷರ್ ಪಟೇಲ್ ಚಾನ್ಸಸ್ ಕೂಡ ಇದೆ ಪ್ಲೇಯಿಂಗ್ 11ಗೆ ಆಯ್ಕೆ ಆಗೋದು. ಬಟ್ ಕುಲ್ದೀಪ್ ಅಂತ ಬಂದಾಗ ಬಹುಶಃ ಕುಲ್ದೀಪ್ಗೆ ಚಾನ್ಸ್ ಕೊಟ್ಟು, ಯಾಕಂದ್ರೆ ಸ್ಪಿನ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಅಕ್ಷರ್ನ ಮೊದಲ ಪಂದ್ಯದಲ್ಲಿ ಬೆಂಚ್ ಕಾಯಿಸಬಹುದು. ಅಂಡ್ ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ ಪ್ಯೂರ್ ಬೌಲರ್ ತಂಡಕ್ಕೆ ಬೇಕು ಅಂತ ಅಂದಾಗ ಕುಲ್ದೀಪ್ಗೆ ಫಸ್ಟ್ ಚಾಯ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ ಸಿಗುತ್ತೆ. ಬಟ್ ಇಲ್ಲ ನಮಗೆ ಬ್ಯಾಟಿಂಗು ಪ್ರಿಫರೆನ್ಸ್ ಕೊಡಬೇಕು ಅಂತ ಬಂದ್ರೆ ಬಹುಶಃ ಅಕ್ಷರ್ ಪಟೇಲ್ಗೆ ಮಣೆ ಹಾಕಬಹುದು. ಅದಿಲ್ಲ ಅಂತಂದ್ರೆ ಟಾಪ್ 6 ಬ್ಯಾಟಿಂಗ್ ಆರ್ಡರ್ ವರೆಗೂ ಕೂಡ ಪ್ಯೂರ್ ಬ್ಯಾಟರ್ಸ್ ಇರೋದ್ರಿಂದ ಬಹುಶಃ ಕುಲ್ದೀಪ್ ಚಾನ್ಸ್ ಪಡೆಯೋದು 99% ಕನ್ಫರ್ಮ್ ಇದೆ. ಅಂಡ್ ಕೋಲ್ಕತ್ತಾ ಪಿಚ್ ಕೂಡ ಸ್ಪಿನ್ ಫ್ರೆಂಡ್ಲಿ ಆಗಿದೆ. ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ಯಾರ ಮೇಲುಗೈ? ಇನ್ನು 6 ವರ್ಷಗಳ ಬಳಿಕ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ಟೆಸ್ಟ್ ಪಂದ್ಯ ನಡೀತಾ ಇದೆ. ಗಿಲ್ ನಾಯಕತ್ವದ ಭಾರತ ತಂಡ ಟೆಸ್ಟ್ ಚಾಂಪಿಯನ್ಶಿಪ್ ನ ಅಗ್ರಸ್ಥಾನವನ್ನ ಪಡೆಯುವಂತ ಟಾರ್ಗೆಟ್ ಅನ್ನ ಹೊಂದಿದೆ. ಇತ್ತ ದಕ್ಷಿಣ ಆಫ್ರಿಕಾ ಕೂಡ ಭಾರತ ನೆಲದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಇನ್ನು ಕೋಲ್ಕತ್ತಾದ ಪಿಚ್ ಬಗ್ಗೆ ಹೇಳೋದಾದ್ರೆ ಕಪ್ಪು ಮಣ್ಣಿನಿಂದ ಮಾಡಿರುವಂತಹ ಈ ಪಿಚ್ ನಲ್ಲಿ ವೇಗಿಗಳಿಗೆ ರಿವರ್ಸ್ ಸ್ವಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧ ಸ್ಪಿನ್ ಪಿಚ್ ತಯಾರಿಸಿ ಭಾರತ 3ಕ್ಕೆ 3 ಪಂದ್ಯಗಳನ್ನು ಕೂಡ ಸೋತಿತ್ತು. ಹೀಗಾಗಿ ಈ ಸರಣಿಗೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಜೊತೆಗೆ ದಕ್ಷಿಣ ಆಫ್ರಿಕಾದ ಸ್ಪಿನ್ ವಿಭಾಗ ಈ ಸಲ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಕೇಶವ್ ಮಹಾರಾಜ್ ಸ್ಪಿನ್ ಬೌಲಿಂಗ್ ಮೂಲಕ ಕಾಟ ನೀಡುವಂತ ಸಾಮರ್ಥ್ಯ ಅವರಲ್ಲಿದೆ. ಅದು ಅಲ್ಲದೆ ಇತ್ತೀಚೆಗೆ ಪಾಕಿಸ್ತಾನದ ಸ್ಪಿನ್ ಪಿಚ್ ನಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಗೆಲುವನ್ನ ಸಾಧಿಸಿದೆ, ಅದು ಕೂಡ ಟೆಸ್ಟ್ ಮಾದರಿಯಲ್ಲಿ. ಹೀಗಾಗಿ ಭಾರತ ಕೂಡ ಸೌತ್ ಆಫ್ರಿಕಾ ವಿರುದ್ಧ ಎಚ್ಚರಿಕೆಯಿಂದಲೇ ಆಡಬೇಕಾಗುತ್ತೆ. ಪ್ರಸ್ತುತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. 2025-27ನೇ ಸಾಲಿನಲ್ಲಿ ಆಡಿರುವಂತಹ 7 ಪಂದ್ಯಗಳಲ್ಲಿ 4ರಲ್ಲಿ ಗೆಲುವನ್ನ ಕಂಡಿದ್ರೆ 2 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಹಾಗೆ 1 ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಸೊ ಗೆಲುವಿನ ಶೇಕಡಾವಾರು 61.90 ಇದೆ. ಇನ್ನು ದಕ್ಷಿಣ ಆಫ್ರಿಕಾ ಈ ರೇಸ್ ನಲ್ಲಿ 2 ಟೆಸ್ಟ್ ಪಂದ್ಯಗಳನ್ನ ಆಡಿದೆ. ಹಾಗೆ ಅದರಲ್ಲಿ 1 ಮ್ಯಾಚ್ ಅನ್ನ ಗೆದ್ರೆ 1 ಮ್ಯಾಚ್ ಅನ್ನ ಸೋತಿದೆ, ಅದು ಕೂಡ ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ. ಸೊ 50% ಗೆಲುವನ್ನ ಹೊಂದಿದ್ದು 5ನೇ ಸ್ಥಾನದಲ್ಲಿದೆ. ಸೊ ಪಾಯಿಂಟ್ಸ್ ಪಟ್ಟಿಯಲ್ಲಿ ಜಿಗಿತ ಕಾಣೋಕೆ ಈ ಸರಣಿ ಉಭಯ ತಂಡಗಳಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಯಾವುದೇ ತಂಡ ಆದ್ರೂ ಕೂಡ 2 ಪಂದ್ಯಗಳನ್ನ ಗೆದ್ದು ಎದುರಾಳಿ ತಂಡವನ್ನ ಕ್ಲೀನ್ ಸ್ವೀಪ್ ಮಾಡುವಂತ ಟಾರ್ಗೆಟ್ ನಲ್ಲೇ ಇರುತ್ತೆ. ಹೀಗಾಗಿ ಈ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.